ಚಿಕ್ಕಣ್ಣ ಕನ್ನಡ ಚಿತ್ರ ಪ್ರೇಕ್ಷಕರಿಗೆ ಆಗ್ರೋ ಚಿಕ್ಕಣ್ಣ ಅಂತ ಪರಿಚಯ. ಶ್ರೀ ಹುಚ್ಚಪ್ಪ ಹಾಗೂ ಶ್ರೀಮತಿ ಗಂಗಮ್ಮ ದಂಪತಿಗಳ ಹಿರಿಯ ಮಗ ಈ ನಮ್ಮ ಚಿಕ್ಕಣ್ಣ. ಬಾಲ್ಯದಿಂದಲೇ ನಾಟಕಗಳಲ್ಲಿ ಅಭಿನಯಿಸುವ ಆಸಕ್ತಿ ಹೊಂದಿದ ಇವರಿಗೆ ಬಣ್ಣ ಬೆಳಕು ಅಂದ್ರೆ ಅತ್ಯಂತ ಇಷ್ಟವಾದ ಸಂಗತಿ. ಬೆಂಗಳೂರಿನ ಪ್ಯಾಲೇಸ್ ಗುಟ್ಟಹಳ್ಳಿಯ ಸರ್ಕಾರಿ ಶಾಲೆಯಲ್ಲಿ 10ನೇ ತರಗತಿವರೆಗೂ ವಿದ್ಯಾಭ್ಯಾಸ ನಡೆಸಿ ನಂತರ ತಮ್ಮ ತಂದೆ ಕೆಲಸ ಮಾಡುತ್ತಿದ್ದ ಆಗ್ರೋ ಸಂಸ್ಥೆಯಲ್ಲೇ ಕೆಲಸಕ್ಕೆ ಸೇರಿ ಸಂಸಾರದ ಜವಾಬ್ದಾರಿಯನ್ನು ಹೊತ್ತುಕೊಂಡು ದುಡಿಯಲು ಆರಂಭಿಸಿದರು. ಕೆಲಸದ ಜೊತೆಗೆ ನಾಟಕದ ಗೀಳು ಒಂದು ಕಡೆ ಆದರೆ 1982ರಲ್ಲಿ ತೆರೆ ಕಂಡ ಶ್ರೀ ಶ್ರೀನಾಥ್ ಅವರ ಅಭಿನಯದ ಹೆಣ್ಣು ಹುಲಿ ಚಿತ್ರದ ಮೂಲಕ ಕನ್ನಡ ಚಿತ್ರರಂಗಕ್ಕೆ ಪ್ರವೇಶಿಸಿದರು. ಅವರು ನಟಿಸಿದ ಚಿತ್ರಗಳ ಹೆಸರನ್ನು ಅವರದೇ ಡೈರಿಯಲ್ಲಿ ಅವರದೇ ಕೈಬರಹದಲ್ಲಿ ಬರೆಯುವ ಆಸಕ್ತಿ ಶ್ರೀ ಚಿಕ್ಕಣ್ಣನವರು ಇಟ್ಟುಕೊಂಡಿದ್ದರು. ನಾಗಾಕಾಳ ಭೈರವ, ಗಣೇಶನ ಮಹಿಮೆ, ಗುರು ಶಿಷ್ಯರು, ಗರುಡ ರೇಖೆ, ಪ್ರೀತಿಸಿ ನೋಡು ಜೊತೆಗೆ ಡಾಕ್ಟರ್ ರಾಜ್ಕುಮಾರ್ ಅವರ ನಿರ್ಮಾಣದ ಸಂಸ್ಥೆಯ ಖಾಯಂ ಕಲಾವಿದನಾಗಿ ಕವಿರತ್ನ ಕಾಳಿದಾಸ, ಧ್ರುವತಾರೆ ಹೀಗೆ ಇನ್ನು 10 ಹಲವು ಚಿತ್ರಗಳಲ್ಲಿ ನಟಿಸಿ ಒಟ್ಟು 200ಕ್ಕೂ ಹೆಚ್ಚು ಚಿತ್ರಗಳಲ್ಲಿ ಅಭಿನಯಿಸಿದ್ದಾರೆ. ಸಾಹಸ ಸಿಂಹ ಶ್ರೀ ಡಾಕ್ಟರ್ ವಿಷ್ಣುವರ್ಧನ್ ಅವರ ವೀರಪ್ಪ ನಾಯಕ ಚಿತ್ರದಲ್ಲಿ ಕಡ್ಕೊಳ ಅನ್ನೋ ಇವರ ಪಾತ್ರ ಚಿತ್ರದ ನಾಯಕನಿಗೂ ಇವರಿಗೂ ದೇಹ ಮತ್ತು ಚರ್ಮದ ಸಂಬಂಧ ಇರುವಂತಹ ಪಾತ್ರ. 1978ರಲ್ಲಿ ಶ್ರೀಮತಿ ಕಮಲಮ್ಮನವರನ್ನು ವಿವಾಹವಾಗಿ ಇವರಿಗೆ ಆಶಾಲತಾ ಹಾಗೂ ರಾಜೇಶ್ ಎಂಬ 2 ಮಕ್ಕಳಿದ್ದಾರೆ. ಕೂಡು ಸಂಸಾರ, ಬೆನ್ನಿಗೆ ಬೆನ್ನು ಕೊಟ್ಟು ನಿಲ್ಲುವ ತಮ್ಮಂದಿರು, ಜೇನಿನ ಗೂಡಿನಂತಿದ್ದ ಈ ಸುಂದರ ಸಂಸಾರಕ್ಕೆ ಅದ್ಯಾರ ಕಣ್ಣೋ ಬಿತ್ತು ಗೊತ್ತಿಲ್ಲ. ಹಕ್ಕಿ ಗೂಡಿನಂತಿದ್ದ ಈ ಕುಟುಂಬಕ್ಕೆ ಚಿಕ್ಕಣ್ಣನವರ ಅನಾರೋಗ್ಯ ದೊಡ್ಡ ಆಘಾತವಾಯಿತು. ಅವರ ಮುಖ ರೂಪವೇ ಬದಲಾಯಿತು. ಚಿತ್ರಗಳಲ್ಲಿ ಅವಕಾಶ ಕಡಿಮೆ ಆಯಿತು. ಉದ್ಯಮದ ಮಂದಿ ಯಾರು ಕೂಡ ಅವರು ಇದ್ದಾಗಲಿ ಇಲ್ಲದಿದ್ದಾಗಲಿ ಈ ಕುಟುಂಬದ ಬಗ್ಗೆ, ಅವರ ಜೀವನದ ಬಗ್ಗೆ ಏನೂ ವಿಚಾರಿಸಲಿಲ್ಲ. ತಾನು ಇದ್ದಷ್ಟು ದಿನ ಯಾರ ಮುಂದೆಯೂ ಕೈ ಚಾಚದೆ, ಅಂಜದೆ, ಅಳುಕದೆ ಬದುಕನ್ನು ಸಾಗಿಸುವ ರೀತಿ ನೀತಿಯನ್ನು ತಮ್ಮ ಶ್ರೀಮತಿ ಕಮಲಮ್ಮನವರಿಗೂ ಕಲಿಸಿಕೊಟ್ಟು ಹೋದ ಈ ಹಿರಿಯ ಕಲಾವಿದನ ಬದುಕಿನ ಕಥೆ, ಅವರು ಇಲ್ಲದ ನಂತರ ಈ ಕುಟುಂಬದ ಜೀವನದ ನೋವು ನಲಿವಿನ ವ್ಯಥೆ, ಶ್ರೀ ಆಗ್ರೋ ಚಿಕ್ಕಣ್ಣನವರ ಕುಟುಂಬದೊಂದಿಗೆ ಈಗ ನಿಮ್ಮ ಮುಂದೆ. 100 ನೆನಪು. ಸ್ನೇಹಿತರೆ ನಮಸ್ಕಾರ, ಬಂದಿದ್ದೀನಿ ಮಂಜುನಾಥ ನಿಲಯ, ನಮ್ಮ ಆಗ್ರೋ ಚಿಕ್ಕಣ್ಣ ಅವರ ನಿಲಯ. ನಿಮ್ಮೆಲ್ಲರಿಗೂ ಈ ಸರಣಿಯ ಅಂದರೆ ನೀವೆಲ್ಲ ತುಂಬ ಕೇಳಿದಂಥ ಸರಣಿ ಆಗ್ರೋ ಚಿಕ್ಕಣ್ಣ ಅವ್ರ ಬಗ್ಗೆ. ಈ ಒಂದು ಸರಣಿಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ನಿಮಗೆಲ್ಲ ಗೊತ್ತು, ಈ ಕಾರ್ಯಕ್ರಮ ಮಾಡಬೇಕಾದ್ರೆ ನಿಮ್ಮ ರಘುರ ಮುಖಕ್ಕೆ ಬಣ್ಣ ಹಚ್ಚಲ್ಲ, ಬಣ್ಣದ ಮಾತಾಡಲ್ಲ, ಆದರೆ ಬಣ್ಣದ ಲೋಕದ ಅಪರೂಪದ ವ್ಯಕ್ತಿಗಳನ್ನ, ಸತ್ಯಗಳನ್ನ, ಚಿತ್ರರಂಗವನ್ನು ಕಟ್ಟಿಕೊಟ್ಟ ಸಾಧಕರ ಕುಟುಂಬವನ್ನು ಎಲ್ಲೇ ಇರಲಿ ಹೋಗಿ ಹುಡುಕಿ ಹೆಕ್ಕಿ ಅವರ ಜೀವನದ ಕಥೆನ ನಿಮ್ಮ ಮುಂದೆ ದಾಖಲಿಸೋದು ಮರಲ್ಲ ಅಂತ ಹೇಳ್ತಾ, ನಾನು ಇಲ್ಲಿಗೆ ಬರೋದಕ್ಕೆ ಮುಖ್ಯ ಕಾರಣ ನೀವು ನೆನ್ನೆ ಸಂಚಿಕೆಯಲ್ಲಿ ನೋಡಿದ್ದೀರಿ ಆಲ್ರೆಡಿ. ನಮ್ಮ ರಮೇಶ್ ಅವರು, ಹೆಬ್ಬಾಳ್ ರಮೇಶ್ ಅವರು, ನುಡಿದಂತೆ ನಡೆವ ರಮೇಶ್ ಅಂತ ಅವ್ರು ಹಾಕ್ತಾವ್ರು ಅವರೆಲ್ಲ ಮೆಸೇಜ್ಗಳಲ್ಲೂ. ಸೊ ಅವ್ರು ಹೇಳಿದಂತೆ ಇಲ್ಲಿಗೆ ನಮ್ಮನ್ನು ಕರ್ಕೊಂಬಂದು ಬಿಟ್ಟಿದ್ದಾರೆ. ಸೊ ಅವರು ಕೂಡ ಕೃತಜ್ಞತೆಯನ್ನು ತಿಳಿಸ್ತಾ ಬನ್ನಿ ಆಗ್ರೋ ಚಿಕ್ಕಣ್ಣ ಅವರ ಜೀವನದ ಕತೆಗೆ ಹೋಗೋಣ. ಅವರ ನೋವು, ನಲಿವು, ಸುಖ, ದುಃಖ, ಅವರ ಸಿನಿ ಪ್ರಯಾಣ, ಬದುಕಿನ ಕತೆ ಎಲ್ಲವನ್ನು ದಾಖಲಿಸೋಕೆ ಪ್ರಯತ್ನ ಪಡೋಣ. ಹಾಗಿದ್ರೆ ನಿಮ್ಮೆಲ್ಲರಿಗೂ ಈ 100 ನೆನಪು ಸರಣಿಗೆ ಸ್ವಾಗತ, ಸುಸ್ವಾಗತ. 100 ನೆನಪು. ಹೌದು ಸ್ನೇಹಿತರೆ, ಈಗ ನನ್ನ ಜೊತೆಗಿದ್ದಾರೆ ನಮ್ಮ ಆಗ್ರೋ ಚಿಕ್ಕಣ್ಣ ಸರ್ ಅವರ ಧರ್ಮಪತ್ನಿ ಶ್ರೀಮತಿ ಕಮಲಮ್ಮನವ್ರಿಗೆ. ನಮಸ್ಕಾರ. ನಮಸ್ತೆ. ಮೊದಲನೇದಾಗಿ ತುಂಬ ಥ್ಯಾಂಕ್ಸ್ ನನಗೆ ಈ ಒಂದು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ. ಚಿಕ್ಕಣ್ಣ ಸಾಹೇಬ್ರ ಒಂದು ಜೀವನದ ಕಥೆಯನ್ನು ದಾಖಲಿಸಕ್ಕೆ ನನಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು. ನಮ್ಮನ್ನ ನೀವು ಅನೇಕ ಜನರಿಗೆ ಪರಿಚಯ ಮಾಡಿಕೊಡ್ತೀರಲ್ಲ, ನಿಮಗೆ ನಾವು ಥ್ಯಾಂಕ್ಸ್ ಹೇಳಬೇಕು. ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ಥ್ಯಾಂಕ್ಸ್ ಅಮ್ಮ. ಹೇಗಿದ್ದೀರಮ್ಮ? ಚೆನ್ನಾಗಿದ್ದೀನಿ. ಓಕೆ ಅಮ್ಮ, ಆಗ್ರೋ ಚಿಕ್ಕಣ್ಣ ಅಂತಾರಂಗೆ ನಮಗೆಲ್ಲ ಜ್ಞಾಪಕ ಬರೋದು ಆ ಎತ್ತರದ ಪರ್ಸನಾಲಿಟಿ, ಆ ಒಂದು ಗಡಸು ಧ್ವನಿ, ಆ ಒಂದು ಕ್ರಾಫ್ ಅವ್ರದ್ದು ಒಂದು ಗಟ್ಟಿ ಕೂದಲು. ಹೇಳಿ ನಮ್ಮ ಆಗ್ರೋ ಚಿಕ್ಕಣ್ಣ ಅವರ ಬಾಲ್ಯದ ಬಗ್ಗೆ ಹೇಳಿ. ಅವರ ತಂದೆ ಏನು, ಅವ್ರ ತಾಯಿ ಹೆಸರೇನು, ಎಲ್ಲಿ ಅವರು? ಮೂಲತಃ ಬಂದು ತುಮಕೂರು ಡಿಸ್ಟ್ರಿಕ್ ಅಲ್ಲಿ ಕಲ್ಯಾಣಪುರ ಅಂತ ಅವ್ರದ್ದು ಊರು. ಓಕೆ. ಅಲ್ಲಿ ಊರಲ್ಲಿ ನಮ್ಮ ಮನೆಯವರು ಹುಟ್ಟಿದಂಗೆನೆ ಬೆಂಗಳೂರಿಗೆ ಬಂದ್ಬಿಟ್ಟಿದ್ದಾರೆ. ಓಕೆ. ಎಷ್ಟು ಜನ ಅವ್ರ ಅಣ್ಣ ತಮ್ಮಂದಿರು? ನಮ್ಮ ಮಾವವರು ಅಣ್ಣ ತಮ್ಮಂದಿರು 4-5 ಜನ. ಓಕೆ. ಚಿಕ್ಕಣ್ಣವ್ರಿಗೆ 3 ಜನ. 4 ಜನ ಇದ್ರಂತೆ, ಒಬ್ಬ ತಮ್ಮ ತೀರ್ಕೊಂಡ್ರು. 3 ಜನ ಅಣ್ಣ ತಮ್ಮಂದಿರು, ಹೆಣ್ಮಕ್ಳಿಲ್ಲ ಅವ್ರಿಗೆ. ಓಕೆ. ಚಿಕ್ಕಣ್ಣವ್ರು ಎಷ್ಟನೇ ಅವರು? ಫಸ್ಟ್ನೇವ್ರೆ.
ಇವರೇ ಹಿರಿ ಇವರೇ ಹಿರಿ ಮಗ. ಓಕೆ. ನಾವೇ ಮನೆಗಿರಿ ಸೊಸೆ. ನಿಮ್ಮ ಅತ್ತೆ ಮಾವನ ಹೆಸರು? ನಮ್ಮ ಅತ್ತೆ ಮಾವನ ಹೆಸರು ಹುಚ್ಚಪ್ಪ ಅಂತ, ನಾವು ಗಂಗಮ್ಮ ಅಂತ ನಮ್ಮ ತಾತ ಹೆಸರು. ಓಕೆ. ಗಂಗಮ್ಮ ಹುಚ್ಚಪ್ಪ ದಂಪತಿಗಳ ಹಿರಿಯ ಪುತ್ರ ಚಿಕ್ಕಣ್ಣ. ಅವ್ರ ನಿಜವಾದ ಹೆಸರು ಚಿಕ್ಕಣ್ಣನೇನಾ? ಚಿಕ್ಕಣ್ಣನೇ ಇತ್ತು. ನಮ್ಮ ಮನೆ ದೇವ್ರ ಹೆಸರು ಚಿಕ್ಕಣ್ಣ. ನಮ್ಮ ತಾಯಿಗೆ ನಮ್ಮ ಅತ್ತೆಯವ್ರಿಗೆ 2 ಹೆಣ್ಮಕ್ಳು ಹುಟ್ಟಿದ್ರಂತೆ. ಹುಟ್ಟಿದ ತಕ್ಷಣ ಮಕ್ಕಳು ಸತ್ತೋಗ್ಬಿಡೋರು. ಅದಕ್ಕೆ ಅವರು ಅಲ್ಲೊಂದು ಕುಣಗಲ್ ಹತ್ರ ಒಂದು ದೇವ್ರು ಇದೆ, ಚಿಕ್ಕಣ್ಣ ಸ್ವಾಮಿ ದೇವ್ರು ಅಂತ ಕೇಳಿರ್ಬೇಕು. ಪುನೀತ್ ರಾಜ್ಕುಮಾರ್ ಎಲ್ಲ ಅಲ್ಲಿಗೆ ಹೋಗಿರ್ತಿದ್ರು. ಅವ್ಳಿಗೆ ಹೋಗಿದ್ದಾರೆ. ಅಲ್ಲಿ ಆ ದೇವ್ರು ಮನೆ ದೇವ್ರದ್ದು ನಮ್ದು. ಆ ದೇವ್ರಿಗೆ ಕೈ ಮುಕ್ಕೊಂಡ್ಮೇಲೆ ಗಂಡ್ಮಗು ಉಳಿಲಿ ಅಂತ ಹೇಳಿದ್ಮೇಲೆ ಅದಕ್ಕೆ ಚಿಕ್ಕಣ್ಣ ಅಂತಾನೆ ಹೆಸರಿಟ್ಟು ಅವ್ರಿಗೆ. ಚಿಕ್ಕಣ್ಣ ಅಂತ ಹೆಸರಿಟ್ಟು. ಫಿಲ್ಮ್ ಇಂಡಸ್ಟ್ರಿಯಲ್ಲೆಲ್ಲ ಚಿಕ್ಕಣ್ಣ ಅಂತ ಹೆಸರಿತ್ತು. ಬರ್ತೀನಿ, ಅದಕ್ಕೆ ಇನ್ನು ಟೈಮ್ ಇದೆ ಬರೋದಕ್ಕೆ. ಸರಿ ಸರಿ. ಸೊ ಹೇಗಿದ್ರಂತೆ ಚಿಕ್ಕಣ್ಣ ಅವರು ಬಾಲ್ಯದಲ್ಲಿ? ನಿಮ್ಮ ಅತ್ತೆ ಮಾವ ಬಾಲ್ಯದಲ್ಲೆಲ್ಲ ಸ್ವಲ್ಪ ಆವಾಗಿನ ಕಾಲದಲ್ಲೆಲ್ಲ ನಮ್ಮ ಮಾವ ಅವರು ಸೌದೆ ಒಡೆದು ಮಕ್ಕಳನ್ನ ಸಾಕಿದ್ದಾರೆ. ಬೆಂಗಳೂರಿಗೆ ಬಂದ್ಬಿಟ್ರಲ್ವಾ. ಆಗಿನ ಕಾಲದಲ್ಲಿ ಕೆಲಸ ಮಾಡಿ ಎಷ್ಟು 30 ರೂಪಾಯಿ ಕೆಲಸಕ್ಕಿದ್ರು ಅವರು. 30 ರೂಪಾಯಿ ಸಂಬಳ ಬರ್ತಿದ್ದಾಗ ಮಕ್ಳಿಗೆ 3 ಜನ ಮಕ್ಳು 4 ಜನ ಮಕ್ಳು ಸಾಕ್ಬೇಕು ಅಂದ್ರೆ ಆಗ್ಬೇಕಲ್ಲ. ಬೆಂಗಳೂರಲ್ಲಿ ಮನೆ ಬಾಡಿಗೆ ಕಟ್ಟು 4 ಜನ ಗಂಡು ಮಕ್ಳು ಒಬ್ಬ ಮಗ ಸತ್ತೋಗ್ಬಿಟ್ರು. ಯಾವ ವಯಸ್ಸಲ್ಲಿ? ಆ ವಯಸ್ಸಲ್ಲಿ ಒಂದು 8 ವರ್ಷ 10 ವರ್ಷ ಮಗು ಇದ್ದಾಗ ನಾನು ಮದುವೆ ಆದಕ್ಕೆ ಮುಂಚೆ ತೀರ್ಕೊಂಡಿತ್ತು ಅವ್ರ ಪಾಪು. ಇವ್ರು 3 ಜನ ಅಣ್ಣ ತಮ್ಮಂದಿರು. ಆವಾಗ ಸ್ವಲ್ಪ ಕಡು ಬಡತನ ಇದ್ದಿಂದ ನಮ್ಮ ಮಾವ ಸೌದೆ ಒಡೆದು ಮಾಡಿ ಮಕ್ಕಳನ್ನ ಸಾಕಿದ್ರು. ಅವಾಗ ತುಂಬ ಕಷ್ಟನೇ ಇತ್ತು ಅವ್ರಿಗೆ ಜೀವನದಲ್ಲಿ. ಬೆಂಗಳೂರಿನಲ್ಲಿ ಬಾಡಿಗೆ ಕಟ್ಟಬೇಕು, ಏನಿಲ್ಲ. ಸುಮ್ಮನೆ ಹೆಂಡತಿ ಮಕ್ಕಳನ್ನ ಕರ್ಕೊಂಡು ಬೆಂಗಳೂರಿಗೆ ಬಂದುಬಿಟ್ರು. ಏನು ಯಾರು ಎಲ್ಪಿಲ್ಲ, ಏನಿಲ್ಲ. ಎಲ್ಲೋ ಕೆಲಸ ಮಾಡ್ಕೊಂಡು ಜೀವನ ಮಾಡ್ತಾಯಿದ್ರು. ಅದ್ರ ಜೊತೆಗೆ ಇವ್ರದ್ದು SLC ಪಾಸ್ ಮಾಡಿ ಕೆಲಸಕ್ಕೆ ಇವರು ಜೊತೆಗೆ ಅವ್ರ ತಂದೆ ಜೊತೆ ಕೆಲಸಕ್ಕೆ ಇದು ಮಾಡ್ಕೊಂಡ್ರು. ಚಿಕ್ಕಣ್ಣವರು ಸ್ಕೂಲಲ್ಲೇ ಬೆಂಗಳೂರಲ್ಲೇ ಬೆಂಗಳೂರು ಗುಟ್ಟಳ್ಳಿ ಗೌರ್ಮೆಂಟ್ ಹಾಸ್ಪಿಟಲ್ ಇದೆಯಲ್ಲ, ಇದು ಗೌರ್ಮೆಂಟ್ ಸ್ಕೂಲು ಗುಟ್ಟಳ್ಳಿನಲ್ಲ ಅವರು. ಪ್ಯಾಲೇಸ್ ಗುಟ್ಟಳ್ಳಿಯಿಂದ ಇವಾಗ ನಮ್ಮ ಮಾವ ಇವಾಗ ಇಲ್ಲಿ ಆಗ್ರೋ ಕೆಲಸ ಸ್ಟಾರ್ಟ್ ಆಯ್ತಲ್ವಾ. ಮತ್ತೆ ಹೋಗಿ ಬಂದು ನಡ್ಕೊಂಬರಕ್ಕಾಗಲ್ಲ. ಬಸ್ ಫೆಸಿಲಿಟಿ ಎಲ್ಲ ಏನಿರಲಿಲ್ಲ. ನಡ್ಕೊಂಬರಕ್ಕಾಗಲ್ಲ ಅಂತ ಇಲ್ಲೇ ಹೆಬ್ಬಾಳಕ್ಕೆ ಬಂದು ಹೆಬ್ಬಾಳದಲ್ಲೇ ಇದ್ರು. ಹೆಬ್ಬಾಳದಲ್ಲಿ ಈಗ ಇವ್ರು ಕೆಳಗಡೆ ಇವರು ರಮೇಶ್ ಅವ್ರ ಮನೆ ಏರಿಯಾದಲ್ಲೇ ಇದ್ರಂತೆ. ಅವಾಗೆಲ್ಲ ಮಾಡಿದ್ರು. ಅವಾಗ ಚಿಕ್ಕನಿಂದನೇ ಅವ್ರು 18 ವರ್ಷ ಹುಡುಗ ಇದ್ದಾನೆ ಡ್ರಾಮಾಗಳು ಎಲ್ಲ ಮಾಡ್ತಾ ಇದ್ರು ಚಿಕ್ಕಣ್ಣವರು. ಹೆಂಗಂತವ್ರಿಗೆ ಆಸಕ್ತಿ ಇದೆಲ್ಲ? ಅವ್ರಿಗೆ ಬಣ್ಣ ಆದ್ರೆ ತುಂಬಾ ಇಷ್ಟ ಅವ್ರಿಗೆ. ಹಚ್ಚಬೇಕು, ಮತ್ತೆ ಡ್ರಾಮಾದಲ್ಲಿ ಮಾಡಬೇಕು, ನನ್ನ ಹೆಸರು ಮಾಡಬೇಕು. ಇವಾಗೂ ಅಷ್ಟೇ ಅವರು ತುಂಬಾನೇ ಸಿನಿಮಾದಲ್ಲಿ ತುಂಬಾ ಇದಿತ್ತು. ಮತ್ತು ಒಟ್ಟಲ್ಲಿ ಡ್ರಾಮಾ ಇದು ಮಾಡ್ತಾರಲ್ಲ, ಆ ಡ್ರಾಮಾ ಇದ್ರೆ ಅವರು ಫಿಲ್ಮ್ ಇಂಡಸ್ಟ್ರಿಲಿಗೆ ಬಂದಿದ್ದು. ಓಕೆ. ಅಂದ್ರೆ ಚಿಕ್ಕಣ್ಣ ಅವರು ಓದಿದ್ದು SLC ಅಷ್ಟೇ ಅವರು. ಓಕೆ. ಆಮೇಲೆ SSLC ಫೇಲೇನೆ ಆಗಿದ್ದವರು. SLC ಏನು ಪಾಸು ಆಗಿಲ್ಲ. SLC ಫೇಲ್ ಆಗಿದ್ಮೇಲೆ ಸುಮ್ಮನೆ ನನಗೆಲ್ಲೂ ಕೆಲಸ ಕೊಡಲ್ಲ ಏನಿಲ್ಲ ಅಂತ ಅಂದ್ಬಿಟ್ಟು ಮತ್ತೆ ಡ್ರಾಮಾದಲ್ಲಿ ಇದು ಮಾಡೋರು. ಆಮೇಲೆ ಅವ್ರು ನಮ್ಮ ಮಾವರ ಕೆಲಸ ಮಾಡಿದ ಜಾಗದಲ್ಲೇನೆ ಅವರು ಕೆಲಸಕ್ಕೆ ಸೇರಿಸ್ಕೊಂಡ್ರು. ನಮ್ಮ ಮಾವನೇ ಕೆಲಸಕ್ಕೆ ಸೇರ್ಕೊಂಡ್ರು ಆಗ್ರೋ ಇನ್ಸ್ಟಿಟ್ಯೂಟ್ನಲ್ಲಿ. ಅವಾಗಿಂದ ಆಗ್ರೋ ಚಿಕ್ಕಣ್ಣ ಇಲ್ಲ, ಅವರು ಆಗ್ರೋದಲ್ಲಿ ಕೆಲಸ ಮಾಡಿದ್ದು. ಅದು ರಾಜ್ಕುಮಾರ್ ಕೊಟ್ಟಿದ್ದು ಅದನ್ನ, ಆಗ್ರೋ ಅಂತ. ರಾಜ್ಕುಮಾರ್ ಅವರು ಇದು ಮಾಡಿದ್ರು. ಅವ್ರ ಇಬ್ಬರು ಚಿಕ್ಕಣ್ಣ ಇದ್ರಂತೆ. ಡ್ರೆಸ್ ಹೊಲಿಬೇಕಾದ್ರೆ ಯಾವುದು ಪಿಕ್ಚರ್ ಹೆಸರು ಗೊತ್ತಿಲ್ಲ, ನೆನಪು ಮಾಡ್ಕೋತೀನಿ. ಆವಾಗ ಡ್ರೆಸ್ಗಳು ಹೆಚ್ಚು ಕಡಿಮೆ ಆಗೋದಾಗ ಅಯ್ಯೋ ಬೇಡಪ್ಪ. ಅವಾಗ ಚಿಕ್ಕಣ್ಣವ್ರು ಇದ್ದಾಗ, ಚಿಕ್ಕಣ್ಣ ನೀನು ಆಗ್ರೋ ಕೆಲಸ ಮಾಡ್ತಿದ್ದಲ್ಲಪ್ಪ, ನೀನು ಆಗ್ರೋ ಚಿಕ್ಕಣ್ಣ ಅಂತ ಆಗು, ಅವ್ರು ಚಿಕ್ಕಣ್ಣನೇ ಇರಲಿ ಅಂದ್ಬಿಟ್ಟು ರಾಜ್ಕುಮಾರ್ ಅವ್ರ ಹೆಸರು ಆಗ್ರೋ ಚಿಕ್ಕಣ್ಣ ಅಂತ ಹೆಸರು ಮಾಡಿ ಅಣ್ಣವ್ರು ಕೊಟ್ಟಿದ್ದನ್ನ. ಓಕೆ. ಅಂದ್ರೆ ಬಾಲ್ಯದಲ್ಲಿ ಚಿಕ್ಕಣ್ಣ ಅವ್ರಿಗೆ ಇವಾಗ ನೀವು ಸಿನಿಮಾದಲ್ಲಿ ಆಕ್ಟ್ ಮಾಡಬೇಕು ಅನ್ನೋದನ್ನ ಹೇಳಿದ್ರೆ ಅವಾಗೆಲ್ಲ ಸಿನಿಮಾಗಳೆಲ್ಲ ನೋಡೋರು ಅಂತ? ಸಿನಿಮಾಗಳು ತುಂಬಾ ನೋಡೋರು. ನಮ್ಮ ಅತ್ತೆಗಂತೂ ಸಿನಿಮಾ ಅಂದ್ರೆ ತುಂಬಾ ಪ್ರಾಣ ಅವ್ರಿಗೆ. ಸಿನಿಮಾ ನೋಡ್ಕೊಂಡು ಬಂದ್ಬಿಟ್ರೆ ಆಸ್ ಇಟ್ ಈಸ್ ಇದು ಹೇಳೋರು, ಸ್ಟೋರಿಗಳು ಹೇಳೋರು. ಅಷ್ಟು ಅವ್ರು ನಮ್ಮ ಅತ್ತೆಯಿಂದನೂ ಸ್ವಲ್ಪ ಅವ್ರು ತುಂಬಾನೇ ಇಂಟ್ರೆಸ್ಟ್ ಅವ್ರಿಗೆ. ಸಿನಿಮಾಗಳಂದ್ರೆ ತುಂಬಾ ಇಷ್ಟ. ಸಿನಿಮಾಗಳು ನೋಡೋದು ಮಾಡೋದು ಅದ. ಹಂಗಾಗಿ ಮಗ ಎಲ್ಲೋ ಸಿನಿಮಾದಲ್ಲಿ ಮಾಡ್ತಾನೆ ಅನ್ನೋದು ಅವ್ರಿಗೂ ಒಂದು ಖುಷಿ ಇತ್ತು, ಒಂದು ಹೆಮ್ಮೆ ಇತ್ತು. ಓಕೆ. ಫಸ್ಟ್ ಹಿಂಗೆ ರಂಗಭೂಮಿಗೆ ಅಂತ ಬಂದಿದ್ದು ನಾಟಕಗಳು ಮಾಡ್ತಾ ಇದ್ದೆ. ಹೆಬ್ಬಾಳದಲ್ಲಿ ಎಲ್ಲ ನಾಟಕಗಳು ಮಾಡೋರು, ಅಲ್ಲಿ ಮಾಡೋರು. ಅವಾಗ ಅವರು ಒಂದು ಕಾಮಿಡಿ ಪಾತ್ರಗಳು ಮಾಡೋದು, ಮತ್ತೆ ಇನ್ನೆಲ್ಲ ಹೋಗೋದು. ಅವ್ರಿಗೆ ಚಪ್ಪಾಳೆಗಳು ಇದು ಎಲ್ಲ ಖುಷಿ. ಮತ್ತೆ ಎಲ್ಲರನ್ನೂ ಒಬ್ಬರನ್ನ ಬೇರೆಯವ್ರನ್ನ ನಗಿಸ್ಬೇಕು, ನೋಯಿಸ್ಬಾರ್ದು. ಅವರು ಕಾಮಿಡಿ ಪಾತ್ರಗಳು ಮಾಡೋರು ಜಾಸ್ತಿ ಅವರು. ಅವಾಗ ನಾಟಕದಲ್ಲಿ ಎಲ್ಲ ಮಾಡ್ತಿದ್ದಾಗ. ಎಷ್ಟಮ್ಮ ಚಿಕ್ಕಣ್ಣ ಅವ್ರ ಹೈಟ್? ಎಷ್ಟಮ್ಮ ಅವ್ರ ಹೈಟ್? ಒಂದು 6 ಇದ್ರ ಮೇಲೆ, 6 feet 6 ಅಡಿ ಇದ್ರು. ಓಕೆ. ಮೊದಲಂದ್ರೆ ಅವಕಾಶ ಹೇಗ್ ಬಂದಿದ್ದು ಸಿನಿಮಾಗೆ ಅವ್ರಿಗೆ? ಸಿನಿಮಾದವ್ರಿಗೆ ಇದು ಹೆಣ್ಣು ಹುಲಿ ಪಿಕ್ಚರ್ ಸಿನಿಮಾದಲ್ಲಿ ಇವ್ರದ್ದು ಶ್ರೀನಾಥ್ ಅವ್ರದ್ದು ಮೊದಲನೇ ಪಿಕ್ಚರ್. ಅವರು ಹೋಗ್ತಾ ಇದ್ರು ಡೈರೆಕ್ಟರ್ಗಳು ನೋಡೋದು, ಅಲ್ಲಿ ನೋಡೋದು, ಇಲ್ಲಿ ನೋಡೋದು, ಸಿನಿಮಾಗಳು ನೋಡೋದು, ಮತ್ತೆ ಯಾರಿಗಾದ್ರೂ ಪರಿಚಯ ಮಾಡ್ಕೊಳ್ಳೋದು, ಡೈರೆಕ್ಟರ್ಗಳಿಗೆ ಯಾರಿಗಾದ್ರೂ ಹತ್ರ ಹೋಗೋದು, ಮತ್ತೆ ಸಂಡೇ ಬಂದ್ರೆ ಡೈರೆಕ್ಟರ್ಗಳ ಹತ್ರ ಹೋಗೋದು. ಅಣ್ಣ ನಾನು ಈ ಥರ ಕಲಾವಿದ, ನಾನು ಹಿಂಗೆ ಪಾರ್ಟ್ ಮಾಡ್ತೀನಿ ಅಂತ ಎಲ್ಲರ ಹತ್ರ ಇದು ಮಾಡೋದು. ನಿಂಗೆ ಏನು ಇಂಟ್ರೆಸ್ಟ್ ಇದೆಯಪ್ಪ ಅಂತ ಅನ್ನೋರು ಕೇಳೋರು. ಅವಾಗ ಅಣ್ಣವರು, ಅವರು ಡೈರೆಕ್ಟರ್ ಹೆಸರು ಅಷ್ಟು ನಂಗೆ ನೆನಪಿಲ್ಲ. ಹಂಗಾಗಿ ಹೆಣ್ಣು ಹುಲಿ ಪಿಕ್ಚರಲ್ಲಿ ಮಾಡಿದ್ದು ಶ್ರೀನಾಥ್ ಅವ್ರದ್ದು. ಓಕೆ. ಅಂದ್ರೆ ಗಂಗಮ್ಮನವ್ರು ನಿಮ್ಮ ಅತ್ತೆಯವರು? ನಮ್ಮ ಅತ್ತೆಯವರು. ಅವ್ರಿಗೆ ಸಿನಿಮಾ ಬಹಳ ನೋಡೋ ಆಸಕ್ತಿ ಜಾಸ್ತಿ. ಅಂತದ್ರಲ್ಲಿ ಅವ್ರ ಮಗನೇ ಕಲಾವಿದ ಆಗ್ತಿದ್ದಾನೆ ಅಂತ ಎಷ್ಟು ಖುಷಿ ಇತ್ತು ಅವ್ರಿಗೆ. ತುಂಬಾ ಖುಷಿ ಇತ್ತು.
ಚೆನ್ನಾಗಿ ಫಿಲಮಲ್ಲೂ ಪಾರ್ಟ್ ಮಾಡೋರು ಎಲ್ಲ ಮಾಡೋರು ಕಾಮನಬಿಲ್ಲು ಪಿಕ್ಚರು ಶೂಟಿಂಗ್ ಮುಗಿಸ್ಕೊಂಡು ಬಂದರು. ಅಣ್ಣವ್ರದ್ದು ಪಿಕ್ಚರ್ ಶೂಟಿಂಗ್ ಮುಗಿಸ್ಕೊಂಡು ಬಂದಮೇಲೆ ನಮ್ಮ ಅತ್ತೆಯವ್ರು ಹಾರ್ಟ್ ಅಟ್ಯಾಕ್ ಆಗಿ ತಿಳ್ಕೊಂಡ್ರು. ಹಾರ್ಟ್ ಆಪ್ರೇಷನ್ ಮಾಡಿಸಿದ್ರು. ಆವಾಗ ಅಷ್ಟೊಂದು ಸಕ್ಸಸ್ ಆಗಲಿಲ್ಲ ಹಾರ್ಟ್ ಆಪ್ರೇಷನ್. ಇನ್ನು ಹಾರ್ಟಲ್ಲಿ ಬ್ಲಾಕ್ ಆಗಿತ್ತು. ಆವಾಗ ಸಕ್ಸಸ್ ಆಗಲಿಲ್ಲ, ಅವ್ರು ತೀರ್ಕೊಂಬಿಟ್ರು. ಆವಾಗ ಇವ್ರು ಸಿನಿಮಾ ರಿಲೀಸೇ ಆಗಲಿಲ್ಲ. ಓಕೆ. ಅವಾಗ ಅದೊಂದು ಮನಸ್ಸಿಗೆ ಬೇಜಾರು, ಅದೊಂದು ನೋಡಲಿಲ್ವಲ್ಲ ಅವರಮ್ಮ ಅಂತ. ಅಂದರೆ ನೀವು ಅವರ ಜೀವನಕ್ಕೆ ಬಂದಿದ್ದು ನಿಮ್ಮ ಮೂಲ, ನಿಮ್ಮ ತಂದೆ ತಾಯಿ. ನಿಮಗೆ ಚಿಕ್ಕಣ್ಣವ್ರು ಹೇಗೆ ಪರಿಚಯ? ನಮಗೆ ನಮ್ಮ ಊರಲ್ಲಿ ಶಿವಗಂಗೆ ಹತ್ರ ಒಂದು ನಮ್ಮ ರಿಲೇಷನ್ ಒಬ್ಬರಿದ್ರು, ಅಲ್ಲಿಗೆ ಬರ್ತಿದ್ರು. ನಮ್ಮದು ತಾಯಿ ಮನೆ ಹೊನ್ನುಡ್ಕೆ ಅಂತ, ತುಮಕೂರು ಹತ್ರ. ಶಿವಗಂಗೆ ಹೊನ್ನುಡ್ಕೆಗೆ ಹತ್ರ ಬರೀ 8 ಕಿಲೋಮೀಟ್ರು. ಅಲ್ಲಿ ಅವರು ಒಬ್ಬರು ನಮ್ಮ ರಿಲೇಷನ್ ಇದ್ರು. ಅವರು ಹೊನ್ನುಡ್ಕೆಯಿಂದ ಅವ್ರದ್ದು ಮಗಳನ್ನ ಶಿವಗಂಗೆ ಕೊಟ್ಟಿದ್ರು. ಶಿವಗಂಗೆ ಕೊಟ್ಟು ಹೋಗ್ತಾ ಬರ್ತಾ ಜಾತ್ರೆಗಳಲ್ಲಿ ಹೋಗ್ತಾ ಬರ್ತಾ ಇದ್ರಲ್ವ, ಆವಾಗ ಹೇಳಿದ್ರು ಈ ಥರದ್ದು ಒಂದು ನಮ್ಮದು ತುಂಬ ಕುಟುಂಬ, ಅಪ್ಪ ಅಮ್ಮ ಮನೆಯಲ್ಲಿ 25 ಜನ ಕುಟುಂಬದವರು. ಅವಾಗೆಲ್ಲ ನಮ್ಗಳಿಗೆಲ್ಲ ಅಜ್ಜಿ ತಾತಗಳು ಅವ್ರದ್ದು ಎಲ್ಲ ಒಂದು ದೊಡ್ಡದು ಸಂಸಾರದಲ್ಲಿ ಫ್ಯಾಮಿಲಿನಲ್ಲಿ ಭಯ ಭಕ್ತಿ. ಇನ್ನೊಂದು ನಮ್ಮ ದೊಡ್ಡ ಸಂಸಾರ, ನಮ್ಮ ದೊಡ್ಡಪ್ಪ ಬಂದು ಟೀಚರು. ಅವಾಗ ನಮ್ಗಳನ್ನೆಲ್ಲ ಒಂದು ಒಳ್ಳೆ ಸಂಸ್ಕಾರದಿಂದ ಬೆಳೆಸಿದ್ರು ನಮ್ಮನ್ನು. ಆವಾಗ ಬೆಳೆಸಿದಾಗ ಅವ್ರು ಹೇಳಿದ್ರು, ನೋಡಿ ಈ ಥರದೊಂದು ಇವ್ರ ಮನೆ ಚಿಕ್ಕಣ್ಣವ್ರಿಗೆ ಈ ಥರ ಹೆಣ್ಣು ನೋಡ್ತಿದ್ದೀರಲ್ವ, ನೋಡಿ ಇದೊಂದು ಹುಡುಗಿ ಇದೆ ಚೆನ್ನಾಗಿದೆ ನೋಡ್ರಿ. ಏನು ಜಾಸ್ತಿ ಓದಿಲ್ಲ, ನಾನು ಓದಿದ್ದು 7th ಸ್ಟ್ಯಾಂಡರ್ಡು. ಆವಾಗ ಇಷ್ಟು ಹಿಂಗಿದೆ, ದೊಡ್ಡ ಕುಟುಂಬ, ಚೆನ್ನಾಗಿ ಕೆಲಸ ಮಾಡ್ತಾಯಿದ್ದೆ ಹೆಣ್ಮಗು ಅಂತ ಅವಾಗೆಲ್ಲ ಬಾವಿನಲ್ಲಿ ನೀರು ಸೇದಬೇಕಿತ್ತು. ಮಿಷಿನ್ಗಳೆಲ್ಲ ರಾಗಿ ಮಿಷಿನ್, ಅಕ್ಕಿ ಮಿಷಿನ್ ಎಲ್ಲ ಏನಿರಲಿಲ್ಲ. ಭತ್ತ ಕುಟ್ಟಿ ರಾಗಿ ಬೀಸಿ ಬೆಳೆದಂಥ ಜೀವಗಳು ನಮ್ಮವೆಲ್ಲ. ಆವಾಗ ಹಂಗಿತ್ತು. ಆವಾಗ ಹಿಂಗೆಲ್ಲ ಕಷ್ಟಪಟ್ಟು ಕೆಲಸ ಮಾಡುತ್ತೆ ಹೆಣ್ಮಗು, ಹಿಂಗೆ ಚೆನ್ನಾಗಿದೆ ಅಂತ ಅಂದ್ಬಿಟ್ಟು. ನಮ್ಮ ತಂದೆ ರೈತರು, ನಮ್ಮ ದೊಡ್ಡಪ್ಪ ಬಂದು ಸ್ಕೂಲ್ ಟೀಚರು. ಹಂಗೆ ನಾನೇ ಹಿರಿಮಗಳು. ನಮ್ಮ 4 ಜನ ಅಣ್ಣ. ಇಲ್ಲಿ ಚಿಕ್ಕಣ್ಣವ್ರು ಹಿರಿಮಗ, ಅಲ್ಲಿ ನೀವು ನಾನು ಹಿರಿಮಗಳು. ಆಮೇಲೆ ನಾವು 4 ಜನ ಅಕ್ಕ ತಂಗಿದ್ರು, ಒಬ್ಬನೇ ತಮ್ಮ. ಹಂಗಾಗಿ ದೊಡ್ಡ ಮಗಳು ಕೊಟ್ಟು ಮದುವೆ ಮಾಡೋಣ ಅಂತ ಅಂದ್ಬಿಟ್ಟು ಆವಾಗ ಇದು ಮಾಡಿ ನೋಡಿ ಇದು ಮಾಡಿದ್ರು. ಫಸ್ಟು ಒಂದು ಸರಿ 86ಅಲ್ಲಿ ಬಂದು 76ಅಲ್ಲಿ ಬಂದು ಹೆಣ್ಣು ನೋಡ್ಕೊಂಡು ಹೋದಾಗ ಅವಾಗ ಏನು ಮಾಡಿದ್ರು, ಬಂದು ಮಧ್ಯದಲ್ಲಿ ಏನಾಯಿತು, ನಮ್ಮ ಚಿಕ್ಕಪ್ಪವ್ರಿಗೊಬ್ರಿಗೆ ಬ್ರೈನ್ ಲೂಸ್ ಆಯಿತು. ಆವಾಗ ಸ್ವಲ್ಪ ಗ್ಯಾಪ್ ಬಿಟ್ಟರು. ಆಮೇಲೆ ಗ್ಯಾಪ್ ಇಟ್ಬಿಟ್ಟು ಆಮೇಲೆ ತಿರ್ಗು ಮತ್ತೆ ಇವರೇ ಹೇಳಿ ಕಳಿಸಿದ್ರು, ನಮ್ಮ ದೊಡ್ಡಪ್ಪ ಹೇಳಿ ಕಳಿಸಿದ್ರು. ಮತ್ತೆ ಯಾರು ಹೆಣ್ಣವ್ರು ಬರಲಿಲ್ಲ. ಅವಾಗಿನ ಕಾಲದಲ್ಲಿ ಹೆಣ್ಣುಗಳು ಮಾಡೋದೆಲ್ಲ ಸ್ವಲ್ಪ ಇದು. ಆವಾಗ ಯಾರು ಬಂದಿಲ್ಲ, ಬನ್ನಿ ಈ ಥರ ಹೆಣ್ಣು ನೋಡ್ಕೊಂಡು ಹೋಗಿ ನಾವೇ ಹೇಳಲಿಲ್ಲ, ನಿಮಗೆ ಹೇಳಿ ಕಳಿಸ್ತೀವಿ ಅಂತ ಹೇಳಿದ್ವಿ. ನಮ್ಮ ತಮ್ಮನಿಗೆ ಈ ಥರ ಹೆಂಗಾಯಿತು, ನೀವು ಬನ್ನಿ ಅಂತ ಹೇಳ್ಬಿಟ್ಟು ಅವಾಗ ಕಳಿಸಿದ್ರು. ಆವಾಗ ಬಂದು ನೋಡ್ಕೊಂಡೋಗಿ ಇದು ಮಾಡಿದ್ರು. ಆಮೇಲೆ ಜ್ಯೇಷ್ಠ ಲಗ್ನ ಬಂದ್ಬಿಡ್ತು. ಜ್ಯೇಷ್ಠ ಲಗ್ನದಲ್ಲಿ ಜ್ಯೇಷ್ಠ ಪುತ್ರಿ ಜ್ಯೇಷ್ಠ ಲಗ್ನ ಮದುವೆ ಆಗಬಾರ್ದು ಅಂತ ಅಂದ್ಬಿಟ್ಟು ಆವಾಗ ತಿರ್ಗಿ ಏನು ಮಾಡಿದ್ರು, ಮತ್ತೆ ಮುಂದಿನ 78ಅಲ್ಲಿ ನಮಗೆ ಮದುವೆ ಆಯಿತು. ಹಂಗಾಗಿ 2 ವರ್ಷ ಗ್ಯಾಪ್ ಆಯಿತು ನಮಗೆ ಹೆಣ್ಣು ನೋಡಿ ನಮ್ಮ ಮನೆಯವ್ರಿಗೆ. ಯಾವಾಗ ಮದುವೆ ಆಗಿ ಡೇಟ್ ಯಾವುದು? ಡೇಟ್ ಬಂದು 17-18 ಮೇ 17-18 78. ಸೂಪರ್. ಅಂದ್ರೆ ಮೊದಲು ಅವಾಗ ಚಿಕ್ಕಣ್ಣವ್ರು ಇನ್ನೂ ಇಂಡಸ್ಟ್ರಿಗೆ ಬಂದಿರಲಿಲ್ಲ ಅಂತ? ಇಲ್ಲ ಬಂದಿರಲಿಲ್ಲ. ಸೊ ನಿಮಗೆ ಎಷ್ಟು ವಯಸ್ಸಮ್ಮ ನೀವು ಮದುವೆ ಆಗ್ಬೇಕು? ನನ್ಗೆ ಅವಾಗ 18 ವರ್ಷ. 18 ವರ್ಷ ಅಂದ್ರೆ ಅವಾಗ ಇನ್ನು 25 ವರ್ಷ ಅವರಿಗೆ. ಟೀನ್ಸ್ ಅಂತ ಏನ್ ಹೇಳ್ತೀವಿ, ಟೀನೇಜ್ ಅಂತ ಹೇಳ್ತೀವಿ, ಆ ಏಜು. ಆ ಟೈಮ್ನಲ್ಲಿ ನಮ್ಮ ಚಿಕ್ಕಣ್ಣವ್ರನ್ನ ಮೊಟ್ಟ ಮೊದಲನೇ ಬಾರಿ ನೀವು ನೋಡಿದಾಗ ಆ ಹೈಟು, ಆ ಪರ್ಸನಾಲಿಟಿ ಏನ್ ಅನ್ನಿಸ್ತು ಅವ್ರು ನೋಡ್ತಾರೆ? ಅವಾಗ ಅವ್ರನ್ನ ನೋಡಿದಾಗ ನನಗೆ ಶ್ರೀನಾಥ್ ನೆನಪು ಬಂತು ನನಗೆ. ಸೂಪರ್. ಕೆಲವೊಂದು ಈ ಥರ ಹಿಂಗೈತೆ ಅಂತ ಹೇಳೋರು. ಹಿಂಗೆ ಪರ್ಮಿಷನ್ ಇದ್ದಾಗ ಆಫೀಸಲ್ಲೂ ಹಿಂಗೆ ಶೂಟಿಂಗ್ ಅಂತ ಹೋಗ್ಬಿಡ್ತಾರೆ, ಕೆಲಸ ಮಾಡಲ್ಲ ಹಂಗೆ ಅಂತ ಇಲ್ಲ ಇದು ಮಾಡೋರಲ್ಲ, ವಿರೋಧ ಮಾಡೋರಲ್ವ. ಅವಾಗೇನು ಮಾಡೋರು, ನಾನೆಲ್ಲೋ ಔಟ್ ಆಫ್ ಅವರು ವೆಲ್ಡಿಂಗ್ ಮಾಡ್ತಾಯಿದ್ರು ಆಫೀಸಲ್ಲಿ, ವೆಲ್ಡಿಂಗ್ ಕೆಲಸದಲ್ಲಿ ಕೆಲವೊಂದು ಟ್ರಿಪ್ ಹೊರಗಡೆ ಕೆಲಸಕ್ಕೆ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಚಾರ್ಜ್ ಶೀಟ್ ಹಾಕ್ಸ್ಕೊಂಡು ಹೊರಗಡೆ ಹೊರಟೋಗ್ಬಿಡೋರು. ಹೋದಾಗ ಅವಾಗ ಶೂಟಿಂಗ್ಗಳು ಮುಗಿಸ್ಕೊಂಡು ಬರೋರು.